ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಹಲಸಿನ ಬೀಜದಿಂದ ಪಲ್ಯನ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರೂ ಆಲ್ಮೋಸ್ಟು ಸಾಂಬಾರು ಮಾಡಿರ್ತೀರ ಹಲಸಿನ ಬೀಜದಲ್ಲಿ, ಬಟ್ ಈ ರೀತಿ ಒಂದು ಪಲ್ಯನ ಮಾಡಿ ನೋಡಿ, ಸೂಪರಾಗಿರುತ್ತೆ ಟೇಸ್ಟು. ಫಸ್ಟ್ ಇವಾಗ ನಾನು ಹಲಸಿನ ಬೀಜಗಳನ್ನ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅಷ್ಟು ನೀವು ತೊಗೊಳ್ಬೋದು. ನಾನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಒಂದು 30 ಹಲಸಿನ ಬೀಜಗಳನ್ನ ನಾನು ತೊಗೊಂಡಿದ್ದೀನಿ. ಇವಾಗ ಅದನ್ನು ಒಂದೊಂದನ್ನೇ ತೊಗೊಂಡು ನೀವು ಈ ರೀತಿ ಒಂದು ಕಾಟನ್ ಬಟ್ಟೆ ಮೇಲೆ ಒಂದು ಕಲ್ಲು ಇಟ್ಕೊಂಡಿರ್ತೀರಲ್ವ ಮನೇಲಿ, ಆಲ್ಮೋಸ್ಟ್ ಎಲ್ಲರೂ ಮನೇಲಿ ಈ ಥರ ಒಂದು ಚಿಕ್ಕದು ಗುಂಡು ಕಲ್ಲು ಇಟ್ಕೊಂಡಿರ್ತಾರೆ. ಅದರಲ್ಲಿ ಈ ರೀತಿ ಜಜ್ಜಿದ್ರೆ ಅದರದ್ದು ಸಿಪ್ಪೆ ಬಿಡ್ಸೋಕ್ಕೆ ತುಂಬ ಈಸಿ ಆಗುತ್ತೆ. ಅದಕ್ಕೆ ಈ ರೀತಿ ನೋಡಿ ನಿಧಾನವಾಗಿ ಈ ರೀತಿ ಜಜ್ಜಿಕೊಂಡ್ರೆ ನೋಡಿ ಇಷ್ಟು ಬೇಗ ಸುಲಭವಾಗಿ ನೀವು ಅದರಲ್ಲಿರುವಂಥ ಸಿಪ್ಪೆನ ಚೆನ್ನಾಗಿ ಬಿಡಿಸ್ಬೋದು. ಇಲ್ಲಾಂದರೆ ಸ್ವಲ್ಪ ಹಿಂಸೆ ಆಗುತ್ತೆ ಬಿಡಿಸೋಕ್ಕೆ. ಅದಕ್ಕೆ ಜಾಸ್ತಿನ ಏನು ಜಜ್ಜಕ್ಕೆ ಹೋಗ್ಬೇಡಿ, ಫುಲ್ಲೆಲ್ಲ ಬೀಜ ಹೊಡೆದೋಗುತ್ತೆ. ಹಿಂದೆ ಒಂದು ಸ್ವಲ್ಪ ಮೆತ್ತಗೆ ಜಜ್ಜಿದ್ರೆ ಈ ರೀತಿ ಸೀರು ಬಿಡುತ್ತೆ, ಅವಾಗ ಈಸಿಯಾಗಿ ನೀವು ಅದರ ಸಿಪ್ಪೆನ ಬಿಡಿಸ್ಕೊಬೋದು. ಇವಾಗೆಲ್ಲ ಸಿಪ್ಪೆಯನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ ನಾನು. ಸಿಪ್ಪೆನೆಲ್ಲ ಬಿಡಿಸ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಕುಕ್ಕರ್ನ ತೊಗೊಂಡು ಕುಕ್ಕರ್ಗೆ ಇದನ್ನು ನಾವು ಈಗ ತೊಳೆದ್ಬಿಟ್ಟು ಬೇಯಕ್ಕೆ ಇಡಬೇಕು. ವಿಷಲ್ ಅಂತ ಇಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ, ಉಪ್ಪು ಹೋಗ್ಬಿಟ್ಟು ಚೆನ್ನಾಗಿರಲ್ಲ. ಅದಕ್ಕೆ ನಾನು ನೀರನ್ನು ಹಾಕ್ಕೊಂಡು ಇವಾಗ ಅದಕ್ಕೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ, ಅದು ಮುಳುಗೋಷ್ಟು ನೀರನ್ನ ತೊಗೊಂಡ್ರೆ ಸಾಕು. ಮತ್ತು ಜಾಸ್ತಿ ವಿಷಲ್ ಹೊಡ್ಸೋಕೆ ಹೋಗಬಾರ್ದು. ಒಂದು 2 ರಿಂದ 3 ವಿಷಲ್ ಹೊಡಿಸಿ ಸಾಕು. ಜಾಸ್ತಿ ಅದು ಫುಲ್ಲು ಬೆಂದೋಗಬಾರ್ದು. ಸ್ವಲ್ಪ ಅರ್ಧಂಬರ್ಧ ಬೆಂದಿದ್ರೇ ಟೇಸ್ಟಾಗಿರುತ್ತೆ. ಅದಕ್ಕೆ ಒಗ್ಗರಣೆ ಹಾಕುವಾಗ ಟೇಸ್ಟ್ ಬರುತ್ತೆ. ಮುದ್ದೆ ಚೆನ್ನಾಗಿ ಬೇಯಿಸಿದ್ರೆ ಅದು ಟೇಸ್ಟ್ ಬರೋಲ್ಲ, ಎಲ್ಲ ಮೆತ್ತಗಾಗಿರುತ್ತೆ. ಅದಕ್ಕೆ ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಒಂದು 2 ರಿಂದ 3 ವಿಷಲ್ ಹೊಡ್ಸ್ಕೊಳ್ಳೋಣ. ಇವಾಗ ಕುಕ್ಕರ್ ವಿಷಲ್ ಹೊಡೆಯೋಷ್ಟರಲ್ಲಿ ನಾವು ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಇವಾಗ ಒಂದು ಜಾರ್ಗೆ ನೀವು ಒಂದು ಅರ್ಧ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಚಿಕ್ಕದಷ್ಟು ಚಕ್ಕೆ ಮತ್ತು ಲವಂಗ, ಕೊಬ್ಬರಿ ತುರಿ ಮತ್ತು ಅರ್ಧ ಟೊಮೊಟೊನ ತೊಗೊಂಡಿದ್ದೀನಿ. ಜಾಸ್ತಿ ಅವಶ್ಯಕತೆ ಇಲ್ಲ, ಎಲ್ಲನೂ ಒಂದು ಅರ್ಧ ತೊಗೊಂಡ್ರೆ ಸಾಕು. ಟೇಸ್ಟಿಗೆ ಅಷ್ಟೇ. ಅದು ಜಾಸ್ತಿ ಹಾಕೊಂಡ್ರೆ ಮಸಾಲೆ ಅದು ಚೆನ್ನಾಗಿರಲ್ಲ. ಸ್ವಲ್ಪ ಮೀಡಿಯಮ್ ಆಗಿರಬೇಕು ಅದಕ್ಕೆ. ಮತ್ತು ಅದಕ್ಕೆ ಸ್ವಲ್ಪ ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡ್ಕೊಂಡು, ಮನೇಲಿ ಯಾವ ಸಾಂಬಾರು ಪೌಡ್ರ್ ಬಳಸ್ತೀರೋ ತರಕಾರಿ ಸಾಂಬಾರಿಗೆಲ್ಲ ಅದನ್ನೇ ಒಂದು ಟೇಬಲ್ ಸ್ಪೂನ್ ಇಲ್ಲಾಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ. ಮತ್ತು ಸ್ವಲ್ಪ ಕೊಬ್ಬರಿ ಜೊತೆಗೆ ಸ್ವಲ್ಪ ಹುಳಿಗೆ ಹುಣಸೆಹಣ್ಣು ಆ್ಯಡ್ ಮಾಡ್ಕೊತಿದ್ರೆ ಒಂದು ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಬೇಕು. ರುಬ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ನಾವು ಇವಾಗ ಕುಕ್ಕರ್ ವಿಷಲ್ ಹೊಡೆದಿರುತ್ತೆ ಅಷ್ಟರಲ್ಲಿ ಕುಕ್ಕರ್ ವಿಷಲ್ ಹೊಡೆದಿರುವಂಥದ್ದನ್ನ ಇವಾಗ ನಿಧಾನಕ್ಕೆ ಅದರಲ್ಲಿರುವಂಥ ಬೀಜನೆಲ್ಲ ತೆಗೆದು ಒಂದು ಪಾತ್ರೆಗೆ ಇಲ್ಲ ಒಂದು ಪ್ಲೇಟ್ಗೆ ಬೇರೆ ಕಡೆ ಇಟ್ಕೊಳ್ಳಿ. ಆರಬೇಕು ಅದು ನೀಟಾಗಿ ಚೆನ್ನಾಗಿ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಫುಲ್ಲು ಬೆಂದಿರಲ್ಲ, ಬೆಂದಿಂದನೂ ಇರಲ್ಲ, ಮೀಡಿಯಮಾಗಿ ಬೇಯಿಸಿರಬೇಕು. ಅತಿಯಾಗಿ ಬೇಯಿಸಿರೋದು ಚೆನ್ನಾಗಿರಲ್ಲ, ಮೀಡಿಯಮಾಗಿ ಬೆಂದಿದೆ. ಇದನ್ನು ನೋಡಿ ತೋರಿಸ್ತೀನಿ. ಕರೆಕ್ಟಾಗಿ ಅದಕ್ಕೆ ಬೆಂದಿರುತ್ತೆ. ಕರೆಕ್ಟಾಗಿ 3 ವಿಷಲ್ ಹೊಡಿಸಿದ್ರೆ ಚೆನ್ನಾಗಿ ನೋಡಿ ಈ ರೀತಿ ಬೆಂದಿರುತ್ತೆ. ಇದನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ. ಆದಷ್ಟು ಈ ರೀತಿ ಚಿಕ್ಕದಾಗಿದ್ರೇ ಚೆನ್ನಾಗಿರುತ್ತೆ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೆ ನೋಡಿ ಈ ರೀತಿ ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಬಿಸಿಲನ್ನು ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಆರಿದ ತಕ್ಷಣ. ಅತಿಯಾಗಿ ಫುಲ್ಲು ಆರೋವರೆಗೂ ವೆಯ್ಟ್ ಮಾಡಬೇಡಿ. ಸ್ವಲ್ಪ ಬೆಚ್ಚಗಾದ ತಕ್ಷಣ ಎಲ್ಲ ನೀಟಾಗಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಹೋಗಿ. ನೋಡಿ ಈ ರೀತಿ ಫುಲ್ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಒಗ್ಗರಣೆಗೆ ಏನೇನು ಬೇಕು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಅಂದರೆ ಜಜ್ಜಿ ಇಟ್ಕೊಳ್ಳಿ. ಮತ್ತು ಹಸಿಮೆಣಸಿನ್ಕಾಯಿ ಒಂದು 2 ರಿಂದ 3 ತೊಗೊಂಡಿದ್ದೀನಿ. ಮತ್ತು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಮತ್ತು ಒಂದು 2 ರಿಂದ 3 ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಮತ್ತು ತುಪ್ಪನ ಮಿಕ್ಸ್ ಮಾಡಿದ್ದೀನಿ. ಎಣ್ಣೆ ಮತ್ತು ತುಪ್ಪ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಮತ್ತು ನೆಕ್ಸ್ಟ್ ಆ್ಯಡ್ ಮಾಡ್ಕೊಂಡು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಳಿ. ಜೀರಿಗೆ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ, ಒಂದು ಸ್ವಲ್ಪ ಇರಲಿ. ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದಾದಮೇಲೆ ಅದು ಸ್ವಲ್ಪ ಚಿಟಪಟ ಅಂತ ಸಿಡಿಲಿ. ಸ್ವಲ್ಪ ರೋಸ್ಟ್ ಆಗಬೇಕು ಚೆನ್ನಾಗಿ. ಸಾಸಿವೆ ಸಿಡಿಯೋಕ್ಕೆ ಮುಂಚೆ ಬೇರೆ ಏನು ಹಾಕೋಕೆ ಹೋಗ್ಬಿಡಿ, ಇಲ್ಲಾಂದರೆ ಸಾಸಿವೆ ಚೆನ್ನಾಗಿ ಅದು ಸಿಡಿದ್ರೇ ಅದರೊಂದು ರುಚಿನ ಬಿಡೋದು. ಅದಕ್ಕೆ ನೆಕ್ಸ್ಟು ಜಜ್ಜಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡೋಣ. ಚೆನ್ನಾಗಿ ಬೇಯಬೇಕದು, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಆದಷ್ಟು ನೀವು ಜಾಸ್ತಿನೇ ಈರುಳ್ಳಿನ ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿ ನೀವು ಈರುಳ್ಳಿನ ಆ್ಯಡ್ ಮಾಡ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಪಲ್ಯ. ಜಾಸ್ತಿ ಹಾಕೊಂಡಷ್ಟು ಈರುಳ್ಳಿನ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು 2 ರಿಂದ 3 ನೀವು ಎಷ್ಟು ಹಲಸಿನ ಬೀಜ
ಬೀಜ ತೊಗೊಂಡಿರ್ತೀರ ಅದು ಕ್ವಾಂಟಿಟಿಗೆ ತಕ್ಕಂಗೆ ನೀವು ಈರುಳ್ಳಿನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಾನು 2 ದಪ್ಪ ಈರುಳ್ಳಿನ ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದು ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ತೀನಿ. ಈರುಳ್ಳಿ ರೋಸ್ಟ್ ಆಗುವಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತೀವಿ. ಚೆನ್ನಾಗಿ ಈರುಳ್ಳಿಗೆ ಉಪ್ಪು ಹಿಡಿಯುತ್ತೆ ಅದಕ್ಕೆ. ಬೇಯಿಸಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಲಸಿನ ಬೀಜನ ಹಾಕೊಬೇಕು. ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ಬೇಕು. ನೀವು ಚೆನ್ನಾಗಿ ಆದಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ರುಚಿ ಚೆನ್ನಾಗಿರುತ್ತೆ. ಅದಕ್ಕೆ ತಗೊಂಡು ಚೆನ್ನಾಗಿ ಇವಾಗ ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಈರುಳ್ಳಿ ಎಲ್ಲ ಮಿಕ್ಸ್ ಆಗಬೇಕು. ಹಲಸಿನ ಬೀಜ ಚೆನ್ನಾಗಿ ಈರುಳ್ಳಿ ಜೊತೆ ಒಂದು 2 ನಿಮಿಷ ರೋಸ್ಟ್ ಆದಮೇಲೆ ನೀವು ಮಸಾಲೆ ಆಡಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಈಗ ಇದ್ರ ಜೊತೆಗೆ ಆ್ಯಡ್ ಮಾಡೋಣ. ಮಸಾಲೆ ಏನಾದರೂ ಜಾಸ್ತಿ ಇದೆ ಅಂತ ಎಲ್ಲನೂ ಹಾಕೋಕೆ ಹೋಗ್ಬಿಡಿ. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ಸಾಕು. ಜಾಸ್ತಿ ಆದಷ್ಟು ಮಸಾಲೆ ಹೆವಿ ಆಗುತ್ತೆ, ಚೆನ್ನಾಗಿರಲ್ಲ. ಲೈಟಾಗಿ ಮಸಾಲೆ ಇದ್ರೂ ಚೆನ್ನಾಗಿರುತ್ತೆ. ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಮತ್ತು ಹಸಿ ವಾಸನೆ ಹೋಗೋವರೆಗೂ ಖಾರ ಏನು ರುಬ್ಬಿರ್ತೀವಿ ಅದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿರುತ್ತೆ. ಅದನ್ನು ರೋಸ್ಟ್ ಮಾಡ್ಕೊಳ್ತೇವೆ. ಅವಾಗ ಈ ರೀತಿ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದಿರುತ್ತೆ. ಎಣ್ಣೆ ಕಮ್ಮಿ ಹಾಕಿರ್ತೀವಲ್ವ ಅದಕ್ಕೆ ಅವಾಗ ಈ ರೀತಿ ಕೈ ಆಡ್ತಾ ಇರಿ. ಚೆನ್ನಾಗಿದೆ ಮತ್ತು ಹಸಿ ವಾಸನೆ ಇವಾಗ ಎಷ್ಟು ಬೇಕಷ್ಟು ನೀವು ರುಚಿ ನೋಡಿಕೊಂಡು ಉಪ್ಪು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ಸಾಲ್ಟ್ ಬೇಕಿತ್ತು, ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ ಸೊಪ್ಪು ಏನಾದರೂ ಅವಶ್ಯಕತೆ ಇದ್ದರೆ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಇಲ್ಲಿ ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿ ಹಾಕಿದಷ್ಟು ಈ ಟೇಸ್ಟ್ ಜಾಸ್ತಿ ಆಗುತ್ತೆ. ಯಾವುದೇ ಪಲ್ಯಕ್ಕಾಗಿ ಅಷ್ಟೇ ಕಾಯಿ ತುರಿಲ್ಲ ಕೊಬ್ಬರಿ ತುರಿನ ಹಾಕಿದ್ರೆ ಅದು ಟೇಸ್ಟಿಂದ ಲೆವೆಲ್ ಸಕ್ಕತ್ತಾಗಿರುತ್ತೆ. ನಾನು ಇಲ್ಲಿ ಕೊಬ್ಬರಿ ತುರಿನ ಬಳಸ್ತಾ ಇದ್ದೀನಿ. ಕೊಬ್ಬರಿ ಇಲ್ಲ ಅನ್ನೋರು ಕಾಯಿ ತುರಿನ ಬಳಸ್ಕೊಬೋದು, ಚೆನ್ನಾಗಿರುತ್ತೆ. ಕಾಯಿ ತುರಿನೂ ಬಳಸ್ಕೊಂಡು ಚೆನ್ನಾಗಿರುತ್ತೆ, ಕೊಬ್ಬರಿನೂ ಚೆನ್ನಾಗಿರುತ್ತೆ. ಹಲಸಿನ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಷ್ಟು ಹಲಸಿನ ಬೀಜನೂ ಕೂಡ ತುಂಬಾ ಒಳ್ಳೆಯದು. ಆಲ್ಮೋಸ್ಟ್ ಎಲ್ಲರೂ ಹಲಸಿನ ಬೀಜದಿಂದ ಸುಟ್ಕೊಂಡು ತಿಂದಿರ್ತಾರೆ ಮತ್ತು ಸಾಂಬಾರು ಮಾಡ್ಕೊಂಡು ತಿಂದಿರ್ತಾರೆ. ಬಟ್ ಈ ರೀತಿ ಪಲ್ಯನ ಯಾರು ಮಾಡ್ಕೊಂಡು ತಿಂದಿರಲ್ಲ. ಬಸ್ಸಾಂಬಾರ್ಗಂತೂ ಇದು ಪಲ್ಯ ಸೈಡ್ಸ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಬಸ್ಸಾರು ಮಾಡಿಬಿಟ್ಟು ಈ ರೀತಿ ಪಲ್ಯ ಮಾಡ್ಕೊಂಡು ತಿಂದರೆ ಸೈಡ್ಸ್ ಸಕ್ಕತ್ತಾಗಿರುತ್ತೆ. ಇನ್ನೊಂದ್ಸಲ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ಸಕ್ಕತ್ತಾಗಿರುತ್ತೆ. ಮತ್ತು ಮೇಲೆ ಸ್ವಲ್ಪ ಈ ಥರ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಲಾಸ್ಟಲ್ಲಿ ಸೂಪರಾಗಿ ಟೇಸ್ಟೇ ಇರೋಂಥ ಹಲಸಿನ ಬೀಜದ ಪಲ್ಯ ರೆಡಿ ಆಗುತ್ತೆ. ಪ್ಲೈನ್ ಸಾಂಬಾರುಗಳನ್ನ ಮಾಡ್ತೀವಲ್ಲ, ತರಕಾರಿ ಏನೋ ಹಾಕಿದ್ರೆ ಅಂಥ ಸಾಂಬಾರುಗಳಿಗೆ ಈ ಹಲಸಿನ ಬೀಜದ ಪಲ್ಯನ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಪಲ್ಯ ಸೈಡ್ಸ್ ಸಕ್ಕತ್ತಾಗಿರುತ್ತೆ. ಯಾರೂ ಪಲ್ಯನ ಟ್ರೈ ಮಾಡಿರಲ್ಲ ಅಂತ ಅಂದ್ಕೊತೀನಿ. ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಾಡಿಲ್ಲ ಅಂತಂದರೆ ರೆಸಿಪಿನ ಮಕ್ಕಳು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಫುಲ್ ಒಂದೇ ಸಲ ಎಲ್ಲರೂ ಖಾಲಿ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬೇಕು ಅಂದರೆ ನೀವು ಇದ್ರ ಜೊತೆಗೆ ಒಂದು ಮೊಟ್ಟೆನ ಹೊಡೆದು ಹಾಕೊಳ್ಳಿ, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಮುಂದಿನ ವಿಡಿಯೋ